ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ರಾಜಶೇಖರ್. ಇವತ್ತಿನ ವಿಡಿಯೋಗೆ ನಿಮಗೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಹಾಗಾದರೆ ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ಅರಿಶಿಣದ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಒತ್ತಿ. ಈ ಒಂದು ಅರಿಶಿಣದೊಳಗಡೆ ಕರ್ಕ್ಯೂಮಿನ್ ಅಂತಕ್ಕಂಥ ಒಂದು ಅಂಶ ತುಂಬ ಪವರ್ಫುಲ್ ಆಗಿರತಕ್ಕಂಥದ್ದು. ಆ ಒಂದು ಅಂಶ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಮತ್ತು ಆ್ಯಂಟಿ ಇನ್ಫ್ಲಾಮೆಂಟ್ರಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಅಂಶ ಆಗಿದೆ. ಇದು ತುಂಬ ಪವರ್ಫುಲ್ ಆಗಿದೆ. ಹಾಗಾದರೆ ಇದರ ಒಂದು ಪ್ರಯೋಜನ ನೋಡ್ತಾ ಹೋದರೆ, ಇದರ ಪ್ರಯೋಜನ ನೋಡೋಕ್ಕಿಂತ ಮುಂಚೆ ನಾವು ಈ ಒಂದು ಅರಿಶಿಣನ ತುಂಬ ಕಡೆ ಯೂಸ್ ಮಾಡಿದ್ದೀವಿ. ಲೈಕ್ ಅಡಿಗೆದರಲ್ಲಿ ಆಗಿರ್ಬೋದು, ಮತ್ತು ನಾವು ಬಿದ್ದಾಗ ನಾವು ಅದರ ಮೇಲೆ ಹಚ್ಕೊಂಡು ಗಾಯ ವಾಸಿ ಮಾಡ್ಕೊಂಡಿದ್ದಿದೆ. ಹಾಗಾದರೆ ಇದೊಂದು ಲಾಭ ನೋಡ್ತಾ ಹೋದರೆ ಮೆದುಳಿನ ಆರೋಗ್ಯ ಆಗಿರ್ಬೋದು ಅಥವಾ ಕ್ಯಾನ್ಸರ್ ವಿರೋಧಿಯಾಗಿ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕರ್ಕ್ಯೂಮಿನ್ ಕ್ಯಾನ್ಸರ್ ಕೋಶಗಳನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ, ಅದನ್ನು ತಡೆಗಟ್ಟುತ್ತದೆ. ಮತ್ತು ಕ್ಯಾನ್ಸರ್ ಕಾರಕ ಒಂದು ಅಂಶವನ್ನು ಇದೇನು ಮಾಡ್ತದೆ ಅಂತಂದರೆ ಅಪಾಯದಿಂದ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡಿಕೊಡುವಂಥದ್ದು. ಇಷ್ಟೊಂದು ಪವರ್ಫುಲ್ ಆಗಿರತಕ್ಕಂಥದ್ದು. ಮತ್ತು ಗಾಯ ಮತ್ತು ಉರಿಯೂತಗಳನ್ನು ಕಡಿಮೆ ಮಾಡುತ್ತೆ. ಜೀರ್ಣಾಂಗದ ಆರೋಗ್ಯವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ಕೊಬ್ಬಿನ ಅಂಶಗಳನ್ನು ಇದು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ. ರಕ್ತದ ಶುದ್ಧೀಕರಣವನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಇದು ಸುಧಾರಿಸ್ತದೆ. ಮತ್ತು ಮಾನಸಿಕ ಒತ್ತಡಗಳನ್ನು ಇದು ಕಡಿಮೆ ಮಾಡುತ್ತದೆ. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಅರಿಶಿಣವನ್ನು ಹೇಗೆ ಸೇವನೆ ಮಾಡ್ಬೋದು ನಾವು ಅಂತ ನೋಡ್ತಾ ಹೋದರೆ, ಒಂದು ಹಾಲಿನ ಜೊತೆಗೆ ನಾವು ಇದನ್ನು ಸೇವನೆ ಮಾಡ್ಬೋದು. ಇನ್ನೊಂದು ಆಹಾರದೊಳಗಡೆ ಬಳಸಿ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿಕೊಡುವಂಥದ್ದು. ಮತ್ತು ಕರಿಮೆಣಸಿನೊಂದಿಗೆ ಇದನ್ನು ನಾವು ಸೇವಿಸ್ಬೋದು. ಇಷ್ಟೆಲ್ಲ ಪವರ್ಫುಲ್ ಮತ್ತು ಇಷ್ಟೆಲ್ಲ ಯೂಸ್ಫುಲ್ ಆಗಿರತಕ್ಕಂಥ ಈ ಒಂದು ಅಂಶವನ್ನು ಇವತ್ತು ನಾವು ನೋಡ್ತಾ ಹೋದ್ವಿ. ಹಾಗಾದರೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಲೈಕ್ ಆಗಿದೆ ಶೇರ್ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.